ಇದೇನು ಯಾರಿಗೂ ಕರೆನೇ ಹೋಗ್ತಿಲ್ಲ. ಯಾವುದಕ್ಕೂ ಗ್ರಾಹಕ ಸೇವೆಗೆ ಕರೆ ಮಾಡ್ತೀನಿ. ಕನ್ನಡಕ್ಕಾಗಿ ಒಂದನ್ನು ಒತ್ತಿ. ನಮ್ದು ಯಾವತ್ತಿದ್ರು ಕನ್ನಡನೇ. ಒಂದು ಹಲೋ, ಗುಡ್ ಮಾರ್ನಿಂಗ್ ಸರ್. ಹೌ ಮೇ ಐ ಹೆಲ್ಪ್ ಯು? ಅದು ಶುಭೋದಯ, ಗುಡ್ ಮಾರ್ನಿಂಗ್ ಅಲ್ಲ. ಯಾಕಂದ್ರೆ ಕನ್ನಡಕ್ಕಾಗಿ ನಾನು ಒಂದನ್ನು ಓದ್ತಿದ್ದೀನಿ. ಹಾಂ, ಓಕೆ ಸರ್, ಓಕೆ. ನಿಮ್ಮ ಪ್ರಾಬ್ಲಮ್ ಹೇಳಿ ಸರ್. ಅದು ಪ್ರಾಬ್ಲಮ್ ಅಲ್ಲ, ಸಮಸ್ಯೆ. ಯಾಕಂದ್ರೆ ಕನ್ನಡಕ್ಕಾಗಿ ನಾನು ಒಂದನ್ನು ಓದ್ತಿದ್ದೀನಿ. ಅಯ್ಯೋ ಆಯಿತು ಸರ್, ನಿಮ್ಮ ಸಮಸ್ಯೆ ಏನಂತ ಹೇಳಿ. ಹಾಂ, ದೊಡ್ಡ ಸಮಸ್ಯೆ ಅಂತ ಅಲ್ಲ. ನಾನು ಯಾರಿಗೆ ಕರೆ ಮಾಡಿದ್ರು ಕೂಡ ಟುಯ್ ಟುಯ್ ಅಂದು ಕಾಲ್ ಕಡಿತವಾಗಿಬಿಡುತ್ತೆ. ಅವ್ರ ವ್ಯಾಪ್ತಿ ಪ್ರದೇಶದ ಒಳಗಿದ್ದಾರೋ ಹೊರಗಿದ್ದಾರೋ ಒಂದು ಗೊತ್ತಾಗ್ತಿಲ್ಲ. ಓ ಹೌದಾ? ಹಾಗಾದರೆ ಒಂದ್ಸಲ ನಿಮ್ಮದು ಮೊಬೈಲ್ ರೀಸ್ಟಾರ್ಟ್ ಮಾಡಿ ನೋಡಿ. ಸ್ವಾಮಿ, ಅದು ಮೊಬೈಲ್ ಅಲ್ಲ, ಜಂಗಮವಾಣಿ. ಹಾಗೆ ಅದು ರೀಸ್ಟಾರ್ಟ್ ಅಲ್ಲ, ಪುನರಾರಂಭ. ಜಂಗಮವಾಣಿ ಪುನರ್? ಸರ್, ನಾನು ನಿಮ್ಮ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೊಳ್ತೀನಿ ಬಿಡಿ. ಅದು ಕಂಪ್ಲೇಂಟ್ ಅಲ್ಲ, ದೂರು. ಹಾಗೆ ರಿಜಿಸ್ಟರ್ ಅಲ್ಲ, ನಮೂದು. ಯಾಕೆಂದ್ರೆ ನಾನು ಕನ್ನಡಕ್ಕಾಗಿ ಒಂದನ್ನು ಒತ್ತಿದ್ದೀರಿ. ಗೊತ್ತು. ನಾನು ನಿಮ್ಮ ದೂರನ್ನು ಈಗ ನಮೂದಿಸುತ್ತೇನೆ. ನಿಮ್ಮ ನಂಬರ್ಗೆ ಒಂದು OTP ಬರುತ್ತೆ, ಹೇಳಿ. ಅಯ್ಯೋ ಗುರುವೆ, ಅದು OTP ಅಲ್ಲ, ಗುಪ್ತ ಸಂಖ್ಯೆ. ಯಪ್ಪ, ನಿನಗೆ ಕನ್ನಡ ಬರಲ್ಲ ಅಂದ್ರೆ ಆ ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಅನ್ನೋ ಆಪ್ಷನ್ನೇ ರಿಮೂವ್ ಮಾಡಿಬಿಡು ಮಾರೆ. ಸರ್, ಅದು ಆಪ್ಷನ್ ಅಲ್ಲ, ಆಯ್ಕೆ. ಹಾಗೆ ಅದು ರಿಮೂವ್ ಅಲ್ಲ, ತೆಗೆದು ಹಾಕಿ. ಸರ್, ನವಂಬರ್ 1 ಕನ್ನಡಿಗರಾಗೋದು ಬೇಡ. ನಂಬರ್ 1 ಕನ್ನಡಿಗರಾಗೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಾಂ ಸರ್, ನಿಮ್ಮದು ಸಮಸ್ಯೆ ಬಗೆಹರಿತಾ ಈಗ? ನಿಮ್ಮ ಥರನೇ ಪ್ರತಿಯೊಬ್ಬರು ಕನ್ನಡ ಕಲ್ತ್ರೆ ಸಮಸ್ಯೆ ತಂತಾನೆ ಬಗೆಹರುತ್ತೆ ಬಿಡಿ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ನಿಮ್ಮ ದಿನ ಶುಭವಾಗಲಿ. ಹಾಂ ಸರ್, ಸೇಮ್ ಟು ಯು. ಸರ್, ಸೇಮ್ ಟು ಯು ಅಲ್ಲ, ಯಾಕಂದ್ರೆ ಕನ್ನಡಕ್ಕಾಗಿ ಹಾಂ, ಒಂದನ್ನು ಓದ್ತಿದ್ದೀನಿ.